ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ 1861ರ ಭಾರತೀಯ ಪರಿಷತ್ ಕಾಯ್ದೆಯ ಬಗ್ಗೆ ಈ ಒಂದು ತರಗತಿಯೊಳಗೆ ಚರ್ಚೆಯನ್ನು ಮಾಡ್ತಾ ಹೋಗಿ. ಈ ಒಂದು ಕಾಯ್ದೆಯು 1857ರ ಘಟನೆಯ ನಂತರ ಜಾರಿಗೊಂಡಂಥ ಪ್ರಮುಖ ಕಾಯ್ದೆ ಆಗ್ತೈತಿ. ಒಂದನೇದು 1858ರ ಕಾಯ್ದೆಯ ಬಗ್ಗೆ ನೋಡ್ತಾ ಹೋಗಿ. ಇದನ್ನು ಮಹಾಸನ್ನದು, ಬ್ರಿಟಿಷ್ ರಾಣಿಯ ಮಹಾಸನ್ನದು ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಕಾಯ್ದೆಯ ಮೂಲಕ ಭಾರತೀಯರಿಗೆ ಏನು ಮಾಡ್ತಾ ಹೋಗ್ತಾರೆ, ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಏನು ಮಾಡ್ತಾ ಹೋಗ್ತಾರೆ, ಕಲ್ಪಿಸ್ತಾ ಹೋಗ್ತಾರೆ. ಯಾವಾಗ 1861ರೊಳಗೆ ಏನು ಮಾಡ್ತಾ ಹೋಗ್ತಾರೆ, ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡ್ತಾ ಹೋಗ್ತಾರೆ. ಜೊತೆಗೆ ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವಂಥ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ಪ್ರಾಧಾನ್ಯತೆ ನೀಡಲಾಗ್ತಾ ಹೋಗ್ತಾರೆ. ಅಂದ್ರೆ ಈ ಭಾರತೀಯರು ಈ ಬ್ರಿಟಿಷರ ಬಗೆಗೆ ತಿಳಿದಂಥ ಅಭಿಪ್ರಾಯಗಳನ್ನು ತಿಳಿಯೋಕ್ಕಾಗಿ ಆ ಭಾರತೀಯರಿಗೆ ಈ ಒಂದು ಪ್ರಾಧಾನ್ಯತೆಯನ್ನು ನೀಡ್ತಾ ಹೋಗ್ತಾರೆ. ಇದನ್ನು ಇಂಗ್ಲೀಷ್ನಾಗ ಏನಂತ ಕರಿತಾವಪ್ಪ ಅಂದ್ರೆ ಪಾಲಿಸಿ ಆಫ್ ಅಸರ್ಷನ್ ಅಂತಂದು ಕರಿತಾ ಹೋಗ್ತಾರೆ. ಹಾಗಾದ್ರೆ ಈ 1861ರ ಭಾರತೀಯ ಪರಿಷತ್ ಕಾಯ್ದೆಯ ಪ್ರಮುಖ ಅಂಶ ನೋಡೋದಾದರೆ ಏನು ಅಂಶಗಳು ಇದರಲ್ಲಿ ನೋಡೋದಾದ್ರೆ, ಒಂದನೇದು ವೈಸ್ರಾಯ್ ಕೌನ್ಸಿಲಿಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರಾಗಿ ನಾಮಕರಣ ಮಾಡ್ತಾ ಹೋಗ್ತಾರೆ. ಭಾರತದ ಒಂದು ವೈಸ್ರಾಯ್ ಕೌನ್ಸಿಲಿಗೆ ಭಾರತೀಯರನ್ನೇ ಏನು ಮಾಡ್ತಾ ಹೋಗ್ತಾರೆ, ಅಧಿಕಾರೇತರ ಸದಸ್ಯರಾಗಿ ನಾಮಕರಣವನ್ನು ಮಾಡ್ತಾ ಹೋಗ್ತಾರೆ. ಎರಡನೇದು ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನು ಗವರ್ನರ್ ಜನರಲಿಗೆ ನೀಡ್ತಾ ಹೋಗ್ತಾರೆ. ಏನಾದರೂ ತುರ್ತು ಸಂದರ್ಭಗಳಲ್ಲಿ ಸುಗ್ರೀವಾಜ್ಞೆ ಹೊರಡಿಸುವಂಥ ಅಧಿಕಾರವನ್ನು ಯಾರಿಗೆ ಕೊಡ್ತಾ ಹೋದ್ರು, ಗವರ್ನರ್ ಜನರಲಿಗೆ ನೀಡ್ತಾ ಹೋದರು. ಇದಿಷ್ಟೇನಪ್ಪ ಅಂದ್ರೆ 1861ರ ಭಾರತೀಯ ಪರಿಷತ್ ಕಾಯ್ದೆಯ ಬಗ್ಗೆ ಮಾಹಿತಿ ಆಗ್ತದೆ. ಈ ಒಂದು ಕಾಯ್ದೆಯೊಳಗೆ ಏನು ನೋಡ್ತಾವಪ್ಪ ಅಂದ್ರೆ, ಪ್ರಮುಖವಾಗಿ ಪ್ರಾಂತೀಯ ಶಾಸನ ಸಭೆಗಳ ಒಂದು ರಚನೆ ಆಗ್ತಾ ಹೋಗ್ತೈತಿ. ಜೊತೆಗೆ ಈ ಒಂದು ಕಾಯ್ದೆಯೊಳಗೆ ವೈಸ್ರಾಯ್ ಕೌನ್ಸಿಲಿಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರಾಗಿ ನಾಮಕರಣ ಮಾಡ್ತಾ ಹೋಗ್ತಾರೆ. ಜೊತೆಗೆ ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಲು ಅಧಿಕಾರವನ್ನು ಯಾರಿಗೆ ಕೊಡ್ತಾ ಹೋಗ್ತಾರಪ್ಪ ಅಂದ್ರೆ, ಗವರ್ನರ್ ಜನರಲಿಗೆ ನೀಡ್ತಾ ಹೋಗ್ತಾರೆ. ಇದು 1861ರ ಭಾರತೀಯ ಪರಿಷತ್ ಕಾಯ್ದೆಯ ಮಾಹಿತಿ ಆಗ್ತೈತಿ. ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಎಷ್ಟಾಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು.